ಈ ಹುಡುಗಿ ಗನ ಕಿಡಿಬಿಡಿಕೈತಿ ಯವ್ವ ಕುಂತಲ್ ಕುಂದ್ರಂಗಿಲ್ಲ ನಿಂತಲ್ ನಿಂದ್ರಂಗಿಲ್ಲ ಆ ಬಾಂಡೆ ಕೂಡ ಏನ ಆಟ ಆಡ್ತಿದ್ದಿತ್ತ ಆಟಿ ಸಾಮಾನ ಜಗ್ಗದ ಮನ್ಯಾಗ ಆ ಆಟಿ ಸಾಮಾನ ಬಿಡ್ತಾಳ ಬರೇ ವಾಟೆವು ಚರಿಗಿ ಹಂಡೆವು ಗುಂಡೆವು ಬರೀ ಇದ್ರ ಕೂಡ ಆಡ್ತದ ನೋಡಿ ಆಕಿದು ಹುಡುಗಿ ಎಷ್ಟ ರೊಕ್ಕದ ಆಟಿ ಸಾಮಾನ ಕೊಡ್ಸಿದ್ರು ಹುಡುಗರು ಈ ಕಲ್ಲು ಮಣ್ಣಾಗ ಆಟ ಆಡೋದು ಬಿಡಂಗಿಲ್ಲ ವಾಟೆ ಈ ಮನ್ಯಾಗ ಡಬ್ಬಿ ಕೂಡ ಆಟ ಆಡೋದು ಬಿಡಂಗಿಲ್ಲ ಹೌದು ವಯ್ಯಕ್ಕ ಗಾಯಿಗೆ ಕೈಯಾಗ ಒಟ್ಟು ಬಾಂಡೆ ನೆಗ್ಗಿ ನೆಲಿ ಕೈಯಾಗ್ಯಾವ ಏನ ಹಂಗ ಕಟ್ 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 ಅಂತ ಕುಡ್ತತಿ ಮೊದ್ಲಿಕಿನ ಗತಿ ಅವು ಬಾಂಡೆ ಗಟ್ಟಿಯಾರ ಬರಂಗಿಲ್ಲ ಅಲ್ಲಲ್ಲಿ ನಮ್ ಲಗ್ನದಾಗ ಕೊಟ್ಟಿದ್ದು ಗಟ್ಟಿ ಮುಟ್ಟದವ್ ಬಾಂಡೆ ಈ ಕೂದ್ಲಾ ಪಿನ್ನ ಮರಕ್ ಬರ್ತಾರಲ್ಲ ಆ ಕೂದ್ಲಾ ಕೊಟ್ಟು ಆಟೆ ಚರಿಗೆ ತಗೊಂತೀವಲ್ಲ ಅವ ಲಟ್ಕೆ ಪಿಟ್ಕೆ ಇರುದು ಹೌದು ವಯ್ಯಕ್ಕ ಒಟ್ಟು ಲಟ್ಕೆ ಪಿಟ್ಕೆನೇ ಇರ್ತಾವ ಈ ಸತಿ ಅಂಕ್ರು ಕೂದ್ಲಾ ಕೊಟ್ಟು ರೊಕ್ಕ ಇಸ್ಕೊಂತಾನೆ ಯಾ ವಾಟೆನೂ ತಗೊಂಡಂಗಿಲ್ಲ ಗಿಂಡಿನೂ ತಗೊಂಡಂಗಿಲ್ಲ ಮಳ ಮಳ ಉದ್ದ ಕೂದ್ಲ ಅದಾವು ನೀನು ಕೂದ್ಲಾ ಕೊಟ್ಟು ಒಟ್ಟು ತಗೊಂತಿ ಫ್ರೀ ಬಾಬ್ ಕಟ್ಟ ಹೊಡಸ್ತಾಳ ಲಗ್ನ ಆದಾಗಿಂದ ಒಂದು ದಿನನಾರ ಉದ್ದನ್ ಕೂದ್ಲಾ ಬಿಟ್ಟಿದ್ದು ತೆಲ್ ತುಂಬ ಹೂವ ಇಟ್ಟಿದ್ದು ಗೊತ್ತೇ ಇಲ್ಲ ನೋಡು ಇವಾಗ ಹಂಗಿಲ್ ಬಿಡ ಎತ್ತಿ ಸಣ್ಣಕ್ಕಿದ್ದಾಗ ತಲೆಯಾಗ ಏನ್ ಬಿದ್ವಾ ಅವಾಗ ಬಾಬ್ ಕಟ್ ಮಾಡಿಸ್ಬಿಟ್ಲು ನಮ್ಮವ್ವ ಅವಾಗಿಂದ ನನಗೆ ರೂಢಾನೇ ಬಿದ್ದು ಬಿಡ್ತು ನನಗೆ ಇವ ಬರೋಬ್ಬರಿ ಹಾಕು ಉದ್ದನ್ ಕೂದ್ಲಾ ಬಿಟ್ರು ಒಂಥರ ಹೆಂಗ ಹಾಕೋ ಅವನ್ನ ಎಣ್ಣೆ ಹಚ್ಚಿ ಇವ ತಾಸು ಗಂಟ್ಲೆ ತಲೆ ಹಿಕ್ಕೋಬೇಕು ಅದೇ ಅದಕ್ಕೆ ಬೇಕು ಬಿಡ ಎತ್ತಿ ಬೇಷ್ ಬಿಡು ಏನ್ ಉಳಿತಾಯ ಆಗತ್ತ ಕೆಲಸ ಕಡಿಮೆ ಆಗತ್ತ ಬಾಡೆ ಕೂಡ ಆಟ್ ನೋಡಿ ಹುಡುಗಿವು ನಾ ಎಷ್ಟು ಸಲ ಹೇಳ್ತೀನಿ ಈ ಹುಡುಗಿಗೆ ಮೈ ತುಂಬ ಅರಿಬಿ ಹಾಕ್ರಿ ಅಂತೇಳಿ ಬರೇ ಹಾಪ್ ತೋಳಿನ ಅರಿಬಿ ಹಾಕ್ತಾರಿ ಹುಡುಗಿಗೆ ನಾ ಏನ್ ಮಾಡ್ಲಿ ಐತಿ ಅವ್ರಪ್ಪ ಅವರು ಅರಿಬಿ ತರ್ತಾರ ಅಂತಾವ ಏನ್ ಪ್ಯಾಸೇನೆ ಏನ್ ಗೀಸೇನ ಬರೇ ಹಾಪ್ ತೋಳಿನ ಅರಿಬಿ ತಂದು ಹಾಕಿ ಬಿಡ್ತಾರ ಇವಕ್ಕ ಚಂತಗ ಲಂಗ ಜಂಪರ್ ಹಾಕ್ಬೇಕು ಆ ಮಕ್ಕಳಿಗೆ ಮೈ ತುಂಬ ಅರಿಬಿ ಹಾಕ್ಬೇಕ ಬರೇ ಅರ್ಧ ಅರಿಬಿ ಹಾಕವ ಮತ್ತೆ ಹಿಂದೆಗಡೆ ಅವು ಮೈ ಕೈ ತುಂಬ್ಕೊಂಡದವ ಇವು ಹುಡುಗಿ ನೆದರಾಗತ್ತ ಅತ್ಕೊಂತ ಕುಂತ ಬಿಡ್ತತಿ ಹುಡುಗಿ ಹೇಳ್ತತಿ ಬ್ಯಾತಾನ ಹೇಳ್ತತಿ ಹುಡುಗಿ ಅಂತ ಅನ್ಕೊಂತ ಕುಂದ್ರದನ ಆ ಹುಡುಗಿಗೆ ಮ್ಯಾಗ ಒಂದು ಶರ್ಟ್ ಹಾಕು ಅವ್ರು ಅಂತಾವ ತರ್ತಾರ ಅರಿಬಿನ ನಾಳೆ ನಿನ್ನ ಗಂಡಗ ಒಂದು 2 ಚಂದನ ಅರಿಬಿ ತಗೊಂಬ ಅಂತೇಳು ಸಾಕಿನೂ ಸಾಕ್ಬೇಕು ಮತ್ತೆ ಇವು ಮೊಮ್ಮಕ್ಳಿಗೆ ಅರಿಬಿನೂ ತರ್ಬೇಕಾಯ್ತಿ ಅಯ್ಯ ಮಾಡ್ಬೇಕವ ಹೆಣ್ಣು ಮಕ್ಕಳ ಅಂದಿಂದ ಬಿಡುಗಡೆ ಐತೇನ ಮಾಡಬೇಕು ಮತ್ತೆ ಹಡ್ದಿರ್ತೀವಿಲ್ಲ ನಾವು ಮಕ್ಕಳನ್ನ ಮತ್ತೆ ಹೆಣ್ಣು ಮಕ್ಕಳಿಗೆ ಮಾಡಬೇಕವ ಅವ್ರದ್ದು ಕಷ್ಟ ಇದ್ದಾಗ ಮತ್ತೆ ತಾಯಿಗಳು ಅದಾರ ನಾವು ನೋಡ್ಕೊಂಡು ಹೋಗಬೇಕು ಏನ್ ಮಾಡಕತ್ತೀರಿ ತಹಸೀಲ್ದಾರ್ ಮೇಡಮ್ ಅವ್ರ ಬರ್ರಿ ಅವ ಹೋಗಿಮ್ಮ ಹಂಗತಿ ಅನ್ನಕ್ ಹೋಗ್ಬೇಡಿ ನೀನು ಅಯ್ಯ ಅದ್ರಾಗೇನು ತಪ್ಪೈತಿ ಬೇವ ಮತ್ತೆ ಮೇಡಮ್ ಅಲ್ಲ ನೀ ನಾ ಏನಿದ್ರು ಆಫೀಸ್ನಾಗಟ್ಟ ಮೇಡಮ್ ಇಲ್ಲಿ ಮನ್ಯಾಗ ಮಾತ್ರ ನೀನು ಮೊಮ್ಮಗಳ ಅದಕ್ಕಯ್ಯವ ನನ್ನ ಮೊಮ್ಮಗಳು ಅನ್ನೋದು ಎಲ್ಲಾರು ನಿಂತರ ಇರ್ತಾರನು ಅಯ್ಯೋ ಇಂಥವು ಏನಾರ ಬಂದು ಬಿಟ್ರನು ಅಯ್ಯೋ ಕಣ್ಣು ನೆತ್ತಿ ಮ್ಯಾಗ ಬರ್ತಾವ ಸಂಬಂಧಗಳನ್ನ ನೆನಪಾರಿ ಬಿಡ್ತಾರ ಒಟ್ರ ಮ್ಯಾಗ ದರ್ಪ ತೋರ್ಸಾಕ ಅಡ್ಡಾಡ್ತಾರ ಮಂದಿ ಆದ್ರೆ ನನ್ನ ಮೊಮ್ಮಗಳು ಅಂತಕ್ಕಿಲ್ಲವ ಅಯ್ಯೋ ಬೇ ಅನ್ನಿಲ್ಲ ಮನ್ಯಾಗ ನಾನು ನೋಡಿಲ್ವ ನಿಮ್ಮ ಮೊಯ್ನಿ ಕೇಳಬೇಕಿಲ್ಲ ನಾನು ಮ್ಯಾಗ ಅವ್ರ ರೂಮಿಗೆ ಹೋಗ್ಲಿಲ್ವ ಆನ ಬಂದಂದ್ರೆ ಒಂದಿಟ್ಟು ಹೇಳಬೇವ ನಂದೊಂದು ಸರ್ಟಿಫಿಕೇಟ್ ತೆಗೆಸ್ಕೊಂಡ್ಬರ್ಬೇಕು ಸರಿ ಆಯ್ತಾಳವ ಹೇಳ್ತೀನಂತ ಈಗ ಅಲ್ಲಿ ಹೊರಗೆ ಟೇಬಲ್ ಮ್ಯಾಗ ಈಗ ಇಟ್ಟಿರ್ತೀನಿ ಅವ್ನು ಹೋಗಿ ಒಂದು ಸ್ವಲ್ಪ ಅಟೆಸ್ಟೆಡ್ ಮಾಡಿಸ್ಕೊಂಬ ಅಂತೀವ ನಮ್ಮ ಸರ್ ಹೋಗಿದ್ರು ಬಿ ಪಾಪ ರಜಾ ಭಾಳ ತಗೊಂಡಾರ ಹೊಳಮ ರಜಾನು ಕೊಡಕ್ಕೆ ನಾ ಯಾಕಂತಾರ ಅದ್ರ ಬಿಡಿ ಇವತ್ತು ಸಾಹೇಬ್ರು ಬರ್ತಾರಂತ ಸಾಲಿಗೆ ಅದಕ್ಕೆ ಅವರು ಹರಿಬಿರಿಯಾಗಿ ಓಡಿ ಹೋಗ್ಬಿಟ್ರು ಇನ್ನು ಲಕ್ಷ್ಮಣರು ಅವರು ಬೆಂಗಳೂರಿಗೆ ಹೋದ್ರು ತಮ್ಮ ಕೆಲಸದ ಮ್ಯಾಗ ಇನ್ನು ಯಾರು ಮಾಡಿಸ್ಕೊಡ್ಬೇಕು ನನಗೆ ಮತ್ತು ನಾನು ಇವತ್ತು ಡ್ಯೂಟಿ ಜಾಯ್ನ್ ಆಗ್ಬೇಕು ಅದನ್ನ ಎಟ್ಟೊತ್ತಿದ್ರು ನಾನು ಕೊಡ್ಬೇಕು ಬೇವ ಸ್ವಲ್ಪ ಅದನ್ನು ಅಟೆಸ್ಟೆಡ್ ಮಾಡಿಸ್ಕೊಂಬ ಅಂತೇವೆ ಸರಿ ಆಯ್ತಾ ಹೇಳ್ತೀವಂತ ಇವತ್ತು ಹೋಗ್ತೀವನವ ಡ್ಯೂಟಿಗೆ ಬೇಯಮ್ಮ ಇವತ್ತಿಂದ ಜಾಯ್ನ್ ಹಾಕಿನಿ ದೇವ್ರು ಒಳ್ಳೇದು ಮಾಡ್ಲಿವ ಜನ ಸೇವೆ ಮಾಡು ನೋಡಿಲ್ಲ ರೊಕ್ಕಕ್ಕೆ ಎಂದು ಆಸೆ ಪಡಕ್ಕೆ ಹೋಗ್ಬೇಡ್ರಿ ನನ್ನ ಮೊಮ್ಮಗಳು ಎಂದು ಆಸೆ ಪಡಂಗಿಲ್ಲ ಆದ್ರೂ ರೊಕ್ಕ ಅನ್ನೋದೈತೆ ನೋಡಿವ ಅದೇನೋ ಅಂತಾರಲ್ಲ ತಾಮ್ರ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸ್ತಂತ ಹಂಗ ಅದು ರೊಕ್ಕ ಅನ್ನೋದು ಭಾಳ ಸುಮಾರದು ಒಮ್ಮೆ ಅದ್ರ ರುಚಿ ಹತ್ತಿ ಅಂದ್ರೆ ಪಾರವ ಅದು ಬೇಕಾದ ಮಾಡಿಸ್ತತ್ ನೋಡಿ ತಂಗಿ ಯಮ್ಮ ನೀ ಹೇಳ್ಕೊಟ್ಟ ಪಾಠ ಅದು ಹೆಂಗೆ ನೆನಪಾರಕ್ಕಾಗತ್ತೆ ಹೇಳು ಇಲ್ಲ ಯಾವತ್ತೂ ನಾನು ದುಡ್ಡಿಗೆ ಆಸೆ ಪಡಂಗಿಲ್ಲ ನೀನು ನಮ್ಗೆ ಏನು ಕಲಿಸ್ಕೊಟ್ಟು ಯಾವ ದಾರ್ಯಾಗ ನೆಡ್ಯಾಗ ಕಲಿಸ್ಕೊಟ್ಟು ಅದೇ ದಾರ್ಯಾಗ ನಡಿತೀವಿ ಆಯ್ತವ ಯವ್ವ ಹೋಯ್ ಬಾ ಯವ್ವ ಹುಷಾರು ನೋಡು ಗಾಡಿ ಬರ್ತದನ್ನ ಮನಿ ಮುಂದೆ ಇಲ್ಲ ಇವತ್ತು ನಾನು ಹೋಗ್ತೀನಿ ಅದು ಸ್ಕೂಟ್ರ್ ಐತ್ಲ ಅದನ್ನ ತೊಗೊಂಡು ಹೋಗ್ತೀನಿ ಮತ್ತು ಅಲ್ಲಿ ಹೋಗಿ ಇವತ್ತು ಜಾಯ್ನ್ ಆಗಿದ್ಮೇಲೆ ಹಿಂದೆಗಡೆ ಅದು ಗಾಡಿ ಅದು ಕೊಡ್ತಾರೆ ಹೇ ನಿಮ್ಮ ಅತ್ತಿ ಅದು ಏನಾನ ಅನ್ನಕತ್ತಿದ್ಲು ಅಂತಲ್ಲ ನನಗೆ ಏಕೆ ರೇಣವ್ ಹೇಳಿದ್ಲ ಏನಂದ್ಲಕ್ಕಿ ನಚಿನಾಗ ಬಂದಿದ್ಲಂತಲ್ಲ ಮೊನ್ನೆ ಯಾರು ಮಾಮನ ಹೇಳ್ತೀನ ಅದ ಪಿಕಡಿನ ಎದಕ್ಕೆ ಬಂದಿದ್ಲಕ್ಕಿ ಅದೇ ಮತ್ತು ಈಗ ನಾನು ಗಾಡಿ ಕೊಡ್ತಾರಲ್ಲ ಆ ಗಾಡಿಗೆ ಡ್ರೈವರ್ ಆಗಿ ಮಾಡ್ಕೊಡುವ ನಿಮ್ಮ ಅವನ್ನ ಏನು ಕೆಲಸ ಇಲ್ಲ ಹಂಗೆ ಅಡ್ಡಾಡ್ತಾನ ಅಂತೇಳಿ ಅಂದ
ನೋಡುವ ನಿನ್ ಕೈಯ ಪಾಯಿಲ್ ಎತ್ತಿಡ್ತಾನ, ನೀ ಹೇಳ್ದಂಗೆ ಕೇಳ್ತಾನ, ಕಡಿಕ್ ನಿನ್ ಚಪ್ಪಲ್ನು ಒರೆಸ್ತಾನಿವ ಅಂತೇ ಅಂದ್ಲ. ನೋಡಿ ಹೆಂಗೈತಿ ಹಿಂದಕ್ಕೆ ನನ್ನ ಮೊಮ್ಮಗಳನ್ನ ಕಂಡ್ರ ಉರಿ 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 ಉರಿತಿದ್ಲು. ಈಗ ನೋಡಿದ್ರೆ ಹಿಂಗತಿ ಬಂದ ಕಾಲ ಅನ್ನೋದು ಹೆಂಗೈತಿ ನೋಡು. ನನ್ನ ಮೊಮ್ಮಗಳಿಗೆ ಯಾರ್ಯಾರು ಏನೇನು ಒಂದೊಂದು ಕಟ್ಕೊಂಡಿದ್ರು, ಹೊಳ್ಳಿ ನನ್ನ ಮೊಮ್ಮಗಳ ಕಾಲಾಗ ಬಂದು ಬೀಳುವಂಗಾತು. ಹೋಲ್ ಬಿಡಿ ಅಮ್ಮ, ಅದು ನೀನು ಹಚ್ಕೋತಿ. ಏಯವ್ವ ಮತ್ತು ಹಂಗೆ ಮಾಡಿಗಿಡಿ. ಅವ ಸುದ್ದಿಲ್ಲ ನಿಮ್ಮ ಸ್ವಾತಂತ್ರ್ಯಮ್ಮನ ಮಗ. ಹೌದು ಪಾರವ, ಒಟ್ಟ ಸುದ್ದಿಲ್ಲ. ಮದ್ಯಕ್ಕ ಕುಡಿತಾನೆ ಇವ, ಅದೇನು ಕೇಳ್ತಿ? ಅವನು ಕೈ ಒಟ್ಟದು ಸುದ್ದನೂ ಇಲ್ಲ ಪಾರವ. ನೋಡುವ ವಿಚಾರ ಮಾಡು. ಸರಿ ಆಯ್ತಾ, ನಾ ಏನಾರ ಒಂದು ಹೇಳ್ತೇನಂತ. ಕೆಟ್ಟನು ಹಾಕೋಬಿಡ. ನನಗೆ ಅಲ್ಲಿ ಆಫೀಸ್ನಾಗಿದ್ದ ಅವ್ರ ಇದನ್ನು ಮಾಡಿದ್ರು ಬಿ ಎತ್ತಿ ಅಂತೇಳಿ ಏನಾರು ಒಂದಾಕಿ ಹೇಳ್ಬಿಡು. ಸರಿ ಆಯ್ತಾ ಅಮ್ಮ. ಯವ್ವ ಹೋಗ್ಬರ್ತೀನಿ ಬೇ, ಆಶೀರ್ವಾದ ಮಾಡ್ರಿ ಬೇವ, ಬರ್ರಿ ತೆಗೆದು ಕಾಲು ನಮಸ್ಕಾರ ಮಾಡ್ತೀನಿ. ನಮ್ಮ ಆಶೀರ್ವಾದ ನಿನಗೆ ಯಾವಾಗಲೂ ಇರ್ತೈತಿ. ಹೋಗ್ಯವ ನೀನು, ಬರೀ ಕಾಲು ಮುಗಿದಾತು ಪರವ. ಏನು ಹೊಳ ಕಾಲು ಮುಗಿಯಕ್ಕೆ ಏನೈತಿ? ಹೋಗು. ಮೊನ್ನೆ ನೌಕರಿ ಬಂದಾಗ ಬಂದತ್ತಂತೆ, ಬಂದು ಹೇಳಿದಾಗ ಕಾಲು ನಮಸ್ಕಾರ ಮಾಡಿಲ್ಲ, ಎಷ್ಟೆಲ್ಲ ಮಾಡೋದು? ಹೋಗು. ಅಲ್ಲೇ ಒಟ್ಟರು ನಡುವ ನಿಮ್ಮ ಅಮ್ಮಗೆ ಮಾಡಿಬಿಡು ಸಾಕು. ಹಿರಿಯರ ಆಶೀರ್ವಾದ ತೊಗೊಂಡು ಮುಗಿದು ಹೋತು. ಆಯ್ತು, ನೀನಾರು ಕಾಲು ಕೊಡ್ಬೇ ಅಮ್ಮ, ನಮಸ್ಕಾರ ಮಾಡ್ತೀನಿ. ಬೇಡವಾ, ಬರೇ ಬೀಳುವುದು ಹೇಳುದು ನೋಡಿಲ್ಲ ಪರವ. ಅತಿ ಹಂಗತಿ ಕಾಲು ನಮಸ್ಕಾರ ಮಾಡಬಾರ್ದು. ತಿಳಿ ಕೆಟ್ಟಿದ್ದ ಸುಮ್ಮರು. ನನ್ನ ಆಶೀರ್ವಾದ ಯಾವಾಗಲೂ ಇರ್ತೈತಿ. ಸರಿ, ಹುಷಾರಾಗಿ ಹೋಗ್ಬಾಯವ್ವ ಪರವ. ಮೊನ್ನೆ ನಾವೊಂದು ಕ್ರೀಮ್ ಕಲರ್ ಸೀರೆ ತಂದೀನಿ. ಮ್ಯಾಗ ಟ್ರೆಸರಿಗೆ ಇಟ್ಟಿ ನೋಡು, ಹೊಸಾದೈತಿ. ಉಟ್ಕೊಂಡು ಹೋಗೋದನ್ನ. ಮೊದಲೇ ದಿನ ಹೊಂಟಿ ಕೆಲ್ಸಕ್ಕೆ ಅನ್ನ ಉಟ್ಕೊಂಡು ಹೋಗು. ಬೇಡ ಬೀಚಿಗ, ನನ್ನ ಹತ್ರ ಅದಾವ ಸೀರೆ. ಇರುವಲ್ವಕ್ಕ, ಕಾಟನ್ ಸೀರೆ ಐತಿ, ಉಟ್ಕೊಂಡು ಹೋಗು. ಅದು ಕೆಂಪು ಬಾರ್ಡರ್ ಐತಿ, ನಿನ್ನ ಕಡೆ ಕೆಂಪು ಜಂಪರ್ ಐತಿಲ್ಲ, ಅದನ್ನ ಹಾಕೊಂಡು ಉಟ್ಕೊಂಡು ಹೋಗು. ನಿಮ್ಮ ಚಿಗವ ಅಷ್ಟು ಪ್ರೀತಿಯಿಂದ ಹೇಳಕತ್ತಾವ ಉಟ್ಕೊಂಡು ಹೋಗು ಅಂತೇಳಿ ಉಟ್ಕೊಂಡು ಹೋಗು. ಇಲ್ಲ ಅಂದ್ರೆ ಮತ್ತೆ ಏನಾರ ತಿಳ್ಕೊತ. ಸರಿ ಸಿಗವ, ಎಲ್ಲಿ ಟ್ರೆಸರಿಗೆ ಇಟ್ಟಿಯಾ? ಟ್ರೆಸರ್ಯಾಗ ಕೆಂಪನ ಹಾಳೆ ಐತಲ್ಲ, ಅದ್ರಾಗ ಇಟ್ಟಿ ನೋಡು, ಉಟ್ಕೊಂಡು ಹೋಗು. ಇವತ್ತು ಶಿಖರ್ನಿ ಹೋಳಿಗೆ ಮಾಡ್ರೇನ, ಬಿಳೆ ಹೋಳಿಗೆನ? ಎತ್ತಿ ಮಾವಾರು ಇನ್ನೇನು ಇದನ್ನ ಮಾಯನ ನಿನ್ನ ಸೀಸನ್ ಮುಗ್ಯಾಕೊಂತವ, ಅದಕ್ಕೆ ಶಿಖರ್ನಿ ಮಾಡಂತಂದ್ರಿ. ನಿಮ್ಮ ಮಾವ ಬರೀ ಹಂಗೆ ಮಾಡ್ತೈತಿ. ಮಾಯನೇನು ಭಾಳ ತಿನ್ಬೇಡ ಅಂದ್ರೂ ಹಂಗೆ ಮಾಡ್ತಾನೆ ನೋಡು. ನೀವು ಹಂಗೆ ಅದೀರಿ ಇಬ್ರು ಸಸ್ತ್ಯಾರು. ನಿಮ್ಮ ಮಾವ ಏನು ಹೇಳ್ತಾನ ಅದನ್ನ ಮಾಡಿಕೊಟ್ಟು ಬಿಡ್ರಿ ನೀವು. ಶುಗರು ಜಾಸ್ತಿ ಆಕತ್ವಿ, ಹಂಗತಿ ಕೊಡಕ್ಕೆ ಹೋಗ್ಬೇಡ್ರಿ ಅವಂಗ. ಎತ್ತಿ ಅದಕ್ಕಂತೇಳಿ ನಾ ಮಾವರಿಗೆ ಇವತ್ತು ಹಾಗಲಕಾಯಿದು ಜ್ಯೂಸ್ ಮಾಡಿಕೊಟ್ಟಿನಿ. ಅವರೆಲ್ಲ ಒಲ್ಲೆ ಅಂದ್ರು ಹಾಗಲಕಾಯಿ ಜ್ಯೂಸ್ ಕುಡಿಯಾಕ. ನೀವು ಕುಡಿದ್ರೆ ಮಾತ್ರ ಸಿಕಡಿ ಮಾಡ್ತೀವಿ ನೋಡ್ರಿ ಮಾವ್ರಂತ ಇದ್ವಿ. ಸುಮ್ಮನೆ ಕುಡಿದ್ರು. ಸಣ್ಣ ಹುಡುಗ ಅದಿ ತಂದು ನಿಮ್ಮ ಮಾವ ಹಿಂಗೆ ಆಸೆ ಹೆಚ್ಚೆ ಕುಡ್ಸುದು ನೋಡು ಅವಂಗ. ನೀರ್ಲೆ ನೀನು ಬೀಜ ಒಣಗಾಕಿಟ್ಟಿನಿ, ಅದನ್ನು ಪುಡಿ ಮಾಡಿ ಇಡ್ರಿ. ದಿನ ಬಿಸಿನೀರಾಗ ನಿಮ್ಮ ಮಾವಗ ಒಂದು ಚಮಚ ಪುಡಿ ಹಾಕಿ ಕೊಡ್ರಿ, ಶುಗರಿಗೆ ಒಳ್ಳೇದದು. ಯತಿ ನೀನು ಡಾಕ್ಟರ್ ಆಗ್ಬೇಕಿತ್ತು ನೋಡಿತಿ, ಎಲ್ಲ ಗೊತ್ತವ ನಿನಗೆ. ನೋಡ್ಲಿ, ಈ ಇಂಗ್ಲೀಷ್ ಮೆಡಿಸಿನ್ನಾಗ ಏನೂ ಇರಂಗಿಲ್ಲ. ನಮ್ಮ ಆರೋಗ್ಯದ ಗುಟ್ಟು ಎಲ್ಲಿರ್ತತಿ ಹೇಳು? ಅಡಿಗೆ ಮನೆಯಾಗ ಇರ್ತತಿ. ಎಲ್ಲ ನಮ್ಮ ಕೈಯಾಗ ಐತಿವ. ಮಾಡ್ಕೊಂಡಂಗೆ ಇರ್ತತಿ. ಸರಿ, ನಾಟ ಕೆಲಸ ಐತಿ, ಪಂಚಾಯತಿ ಕಡೆ ಹೋಗ್ಬಿಡ್ತೀನಿ. ನಿಮ್ಮ ಚಿಗವ ಹೊಕ್ಕಳಂತನ ಇನ್ನೂ ಇರ್ತಾವಂತ. ಇರೋಲ್ರಕ್ಕೆ ಬಿಡ್ರಿ, ನಾವು ಹೋಗಂತೆ ತಳೋದನ ಅತ್ತೆ ಅವ್ರನ್ನ. ಅವ್ರಿಗೆ ತವ್ರ ಮನೆ ಇರೋಲ್ರಕ್ಕೆ ಬಿಡ್ರಿ. ನನ್ನ ಮಕ್ಕಳು ಸುದ್ದುಳಾರಿ ಇಲ್ಲಿ ಅವ. ಅವ್ರೇನು ಸುಖದ್ಲಿ ಇರೋರಲ್ಲ, ಇದ್ರೆ ಎಲ್ಲಿ ಇರ್ತಾರಲ್ಲ ಅಲ್ಲಿ ಬರೀ ಕಿಡ್ಡಿ ಇಡೋರವ್ರು. ಒಂದಿಟ್ಟು ಹುಷಾರಿಂದ ಇರ್ರಿ. ಅವ್ರ ಮಾತಿಗೆ ಯಾರು ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ. ಸರಿ ರೀ ಅತ್ಯಾರ. ಯಾಕ ನಮ್ಮ ಅತ್ತಿ ಮಂದಿಗತಿ ಅಲ್ಲಿ ನೋಡು, ಯಾವತ್ತು ಯಾರ ಮಾತಿಗೂ ಕಿವಿ ಕೊಡೋಕ್ಕೆಲ್ಲ. ಎಲ್ಲರೂ ನೋಡು, ನಾನು ಎಷ್ಟೋ ಕೇಳ್ತೀನಿ, ಹೆಣ್ಣು ಮಕ್ಳು ಕಲಿಸ್ಕೊಟ್ರೆ ತಾಯಿಗಳು ಕಲ್ಕೊಂತಾರಂತ. ಆದ್ರೆ ನಮ್ಮ ಅತ್ತಿ ಹಂಗತಿ ಅಲ್ಲಿ ನೋಡು, ಸ್ವಂತ ವಿಚಾರ ಮಾಡ್ತಾಳೆ. ಯಾವತ್ತು ಹೆಣ್ಣು ಮಕ್ಕಳು ಮಾತು ಕೇಳೋದಕ್ಕೆಲ್ಲ. ಅತ್ತಿಗೆ ತಿಳುವಳಿಕೆ ಜಾಸ್ತಿ ಐತಿ. ಆಮೇಲೆ ಯಾರ ಸ್ವಭಾವ ಹೆಂಗಿರ್ತಾವ ಅನ್ನೋದೂ ಗೊತ್ತೈತಿ. ತಿಳುವಳಿಕೆ ಮಟ್ಟ ಯಾರೇ ಜಾಸ್ತಿ ಇರ್ತೈತಿ ಸರೋಜಿ, ಅವರು ಹಂಗತಿ ಮಾಡಕ್ಕೆ ಹೋಗಂಗಿಲ್ಲ. ಇವು ತಿಳುವಳಿಕೆ ಮಟ್ಟ ಕಡಿಮೆ ಇರ್ತೈತಿ, ಅದಕ್ಕೆ ಹಂಗತಿ ಮಾಡ್ತಾರೆ. ಅಯ್ಯೋಬೇ, ಇವತ್ತು ನನಗೆ ಮಧ್ಯಾಹ್ನಕ್ಕೆ ಬುತ್ತಿ ಕಟ್ಟಿಬಿಡ್ರಿ. ಅಲ್ಲಿ ನಮ್ಮ ಗೆಳೆಯಂದು ಬರ್ತಡೇ ಪಾರ್ಟಿ ಐತಿ, ಅದಕ್ಕೆ ಅಲ್ಲಿ ಊಟ ಮಾಡ್ಕೊತೀನಿ. ಸರಿ ಆಯ್ತಾಳಪ್ಪ. ತಮ್ಮ ಅದು ನಿಮ್ಮ ತಂಗಿದ ಅದೇನೋ ಪೇಪರ್ ಅದ ಏನೋ ಅದೇನೋ ಅಂದ್ಲಲ್ಲ ಸರೋಜಿ, ಪರವ ಆಕೆ ಏನೋ ಕಾಗದ ಪತ್ರ ಅದಾವ ಅಂತ ಅಲ್ಲಿ ಹೊರಗೆ ಟೇಬಲ್ ಮ್ಯಾಗ ಇಟ್ಟಲ್ಲ, ಅವ್ನು ತೊಗೊಂಡು ಹೋಗಿ ಅಟೆಸ್ಟೆಡ್ ಮಾಡ್ಸ್ಕೊಂಬರ್ಬೇಕಂತ ನೋಡಿಯಪ್ಪ. ಯಾಕ ಅದನ್ನ ಆಕೆಗೆ ಮಾಡಿಸ್ಕೊಳೋದು ಆಲಿಲ್ಲ ಅಂತನ? ಅವ್ರ ಮನೆಯಾಗ ಯಾರು ಇಲ್ಲ ಅಂತನ? ನಾವು ಮಾಡಿಸ್ಕೊಡ್ಬೇಕಂತನ ಅದನ್ನ? ಆಕೆ ಗಂಡಗೂ ಪುರ್ಸತ್ತಿಲ್ಲ ಅಂತಪ್ಪ. ಅದೇನೋ ಸಾಯ್ಬರು ಬಂದಾರಂತ, ಸಾಲಿಗೆ ಹೋಗ್ಯಾನಂತ. ಮತ್ತು ಅದಕ್ಕೆ ಆಕೆ ಮೈದನೂ ಇಲ್ಲ. ಅದಕ್ಕೆ ನಿನಗೆ ಹೇಳ, ಆಕೆ ಏನೋ ಇವತ್ತು ಡ್ಯೂಟಿ ಜಾಯ್ನ್ ಹಾಕಳಂತ. ಅದಕ್ಕೆ ಮಾಡಿಸ್ಕೊಡಿಯಪ್ಪ, ಏನು ಹೇಳಲ್ಲ ನಿಮ್ಮ ತಂಗಿ. ನನಗೆಲ್ಲ ಗೊತ್ತೈತಿ ಬೇಕಂತ ಮಾಡ್ತಾಳ ಪಾರವ. ಯಾಕಂದ್ರೆ ಆಕೆಗೆ ದೊಡ್ಡ ನೌಕರಿ ಬಂದು ಬಿಡುತ್ತಲ್ಲ, ಕಣ್ಣು ನೆತ್ತಿ ಮ್ಯಾಗ ಬಂದಾವು. ಹಣ್ಣುಗಳನ್ನ ಹಿಂಗತಿ ಬಗ್ಗಿಸ್ಕೊಳಕಿ. ನಾವು ಈಕೆ ಹೆಂಗೆ ಕೆಲಸ ಮಾಡ್ಬೇಕು? ಹಂಗೆ ತಿಳ್ಕೊಂತೀಪ್ಪ ನೀನು? ಪರವ ಇವತ್ತು ಹಂಗತಿ ನಡ್ಕೊಳಕ್ಕೆಲ್ಲ ಸಿಗವ, ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ, ಸುಮ್ಮನೆ ಇರ್ರಿ. ಆಕೆ ಏಟದಾಳ ಅಂತೇಳಿ ನಿಮ್ಗೆ ಗೊತ್ತಿಲ್ಲ. ಅದು ಅಧಿಕಾರ ಅನ್ನೋದು ಹಂಗತಿ ಮಾಡಿಸ್ತತಿ. ನಾನು ನೋಡಕತ್ತೀನಿ. ಯಾಕ ನೀ ಬಾ ಬದ್ಲಾಗ್ಯಪ್ಪ, ನಿಮ್ಮ ತಂಗಿ ನೌಕರಿ ಬಂದಿಂದ.
ಅಲ್ಲ ಆ ಹುಡುಗಿ ಏನು ದಿಮಾಕ್ನ ತೋರಿಸಿಲ್ಲ ಆದ್ರ ಆಕೆ ಸೊಕ್ಕ ಬಂದತಿ ದಿಮಾಕ್ ಬಂದತಿ ಅಂತ ಹೇಳ್ತಿ ಏ ಹಿಂಗ್ಯಾಕ್ ಮಾಡ್ತೀಯಪ್ಪ ನಾ ಮಾಡಕತ್ತಿಲ್ಲ ಪರವ್ ಮಾಡಕತ್ತಾಳ ಬರೀ ನಮ್ಮನ್ನ ಕೆಳಮಟ್ಟಕ್ಕೆ ನೋಡ್ತಾಳ ಆಕಿ ಈಗಂಕ್ರೂ ಭಾಳ ಬಂದ್ಬಿಟ್ಟತಿ ಆಕಿಗೆ ನೀ ತಿಳ್ಕೊಂಡಿರೋದ ತಪ್ಪೈತಿ ತಮ್ಮ. ಇಲ್ ಬೇ ನಾ ಬರೋಬ್ಬರಿ ತಿಳ್ಕೊಂಡಿನಿ ನಮ್ಮನ್ನೆಲ್ಲ ಒಂಥರ ಕೆಲಸದಾರ ಥರ ಇಟ್ಕೊಂಡಂಗೆ ಮಾಡ್ತಾಳ ಆಕಿ ನಾನು ನೋಡಕತ್ತೀನಿ ಆ ನೌಕರಿ ಆದಾಗಿಂದನ ನಾವ ಈಕಿಗೆ ಹಿಂದಿಂದ ಅಡ್ಡಾಡ್ಬೇಕನ ಇಷ್ಟು ನೌಕರಿ ಆಗೈತಿ ಒಂದಿನಾರ ಬಂದು ಎಲ್ಲ ನನ್ನ ನೌಕರಿ ಆಗೈತಿ ಅಂತ ಬಾಯ್ಬಿಟ್ಟು ನನ್ನ ಮುಂದೆ ಹೇಳೋಣ ಬಾ ಚಂದ ಇತ್ತಮ್ಮ. ಯಾಕ ಒಟ್ರ ಹತ್ರ ಬಂದ್ ಹೇಳ್ಬೇಕನ? ಯಾಕೆ ನಿನಗೆ ಗೊತ್ತೈತಿಲ್ಲ ನಾನು ನೋಡಕತ್ತೀನಿ ಆಕಿ ನೌಕರಿ ಬಂದಾಗಿಂದನು ನೀನ್ ಹತ್ರನು ಹೊಲಸು ಬುದ್ಧಿ ಸೇರವು. ಯಾಕೆ ತಂಗಿ ನಿನ್ ನೌಕರಿ ಆತಂತ ಅಂತೇಳಿ ಒಮ್ಮೆ ಕೇಳಿನ ಪಾಪಕ್ಕೆ ಮನಿ ಬಂದಾಗ ನೀ ಮನೆಯಾಗಿರ್ತಿದ್ದಿಲ್ಲ 2-3 ಸಲ ಬಂದಾಳ ಆಕಿ ನೀನು ಮಾತಾಡ್ಸ್ಬೇಕಂತೇಳಿ ನಾನೇ ಹೇಳಿನಿ ನಿನಗೆ. ಯಾಕಾರ ಅದಾವ್ ಹೇಳಿಲ್ಲ ನಿನಗೆ? ಓ ಮತ್ತೆ ನಿನ್ ತಲೆನೂ ಕೆಡ್ಸಾಳ ಪಾರವ ಯಾಕೆ ಮ್ಯಾಗ ಹೊತ್ತು ಉರಿತೀರಪ್ಪ? ಪಾಪ ಆಕಿ ತನ್ನ ಪಡಿ ತಾ ಇರ್ತಾಳ. ನನಗೆ ಗೊತ್ತಾಗತತಿ ಆಕಿಗೆ ದೊಡ್ಡ ನೌಕರಿ ಬಂದತ್ತ ನಿನಗೆ ಸಂಕಟ ಇಟ್ಟತಿ. ಆಕಿ ದಿಮಾಕ ಬಂದಿಲ್ಲಪ್ಪ ನಿನಗ ಸಂಕಟ ಇಟ್ಟತಿ. ನಮ್ಮ ತಂಗಿ ನಮ್ಕಿನ ಮುಂದೆ ಹೋದ್ಲಂತೆ. ನೋಡಿ ಹೆಂಗ್ ಮಾತಾಡ್ತಾಳ ನನಗೆ ಯಾಕೆ ಬೇಸಂಕ ಆಕಿಗೆ ಕಣ್ಣು ನೆತ್ತಿ ಮ್ಯಾಗ ಬಂದ ಪಾರೋಗ ದೊಡ್ಡ ನೌಕರಿ ಸೇರಿನಂತೆ ನೋಡ್ಬೇ ಇಂಥದೆಲ್ಲ ನಮ್ಮ ಹತ್ರ ಆಟ ನಡೆಯಂಗಿಲ್ಲ. ಅಲ್ಲಿ ಅವ್ರ ಮನೆಗೆ ಇಟ್ಕೊಂಡು ಏನಕ್ಕೆ ದುಡ್ದಿದ್ದು ನಮಗೆ ಕೊಡ್ತಾಳನ ಇಲ್ಲಿ ಬಂದು ದೊಡ್ಡ ಸ್ಥಾನ ಮಾಡಕ್ ಕೊಡ್ತಾಳ ಇಲ್ಲಿ ತವ್ರ ಮನೆಯಾಗ ಅಲ್ಲಿ ಅವ್ರ ಗಂಡನ ಮನೆಗೆ ಇಟ್ಕೊ ಅಂತೇಳ ನಾವೆಲ್ಲ ಈಕಿ ಕೆಲಸ ಯಾಕೆ ಮಾಡ್ಕೊಡ್ಬೇಕು ಅಲ್ಲೇ ಯಾಕೆ ಕೈಲಾರ ಮಾಡಿಸ್ಕೊ ಅಂತ ಹೇಳ ಆಯ್ತಪ್ಪ ಅಣ್ಣ ಅಂತೇಳಿ ನನ್ನ ಮಗಳು ಹೇಳಿದ್ದು ಕರೆ ಐತಿ. ಇನ್ ಮೇಗಿದ್ದ ಏನೇನು ಕೇಳಂಗಿಲ್ಲ. ನಿನ್ನ ಅಂಗಲಾಚಿ ಬಾಯ ಬಿಟ್ಟು ಅದನ್ನ ಮಾಡಿಸ್ಕೊಡು ಅನ್ನ ಅಂತ ಕೇಳಂಗಿಲ್ಲ ಆಕಿ. ಚಂದನ ಬುದ್ಧಿ ಇಟ್ಕೊ. ತಾಸ್ನ್ಯಾಗ 3 ಬುದ್ಧಿ ಬದ್ಲು ಮಾಡಬಾರ್ದು. ಆಕಿ ಶ್ರಮ ಪಟ್ಟಾಳ ಆಕಿಗೆ ದೊಡ್ಡ ನೌಕರಿ ಸಿಕ್ಕೈತಿ. ನೀವು ಶ್ರಮ ಪಟ್ಟು ಓದ್ಬೇಕಿತ್ತು ನಿಮ್ಗೂ ದೊಡ್ಡ ನೌಕರಿ ಸಿಕ್ತಿತ್ತು. ಈಗ ಆಕಿ ದೊಡ್ಡ ನೌಕರಿ ಸಿಗಾನ ಹೊಟ್ಟೆ ಸಂಕಟ ಬಿದ್ದತ್ತ ನಿನಗೆ. ಎಲ್ಲಾರು ಪಾರವ ಅನ್ನಕತ್ತಿದ್ದಕ್ಕ ನೀವು ಎಲ್ಲಾರು ಆಕಿಗೆ ಜೈ ಅಂತೀರಂತ ಗೊತ್ತೈತಿ. ನಾವು ಈ ಮನ್ಯಾಗ ಏನೇನು ಅಲ್ಲ ಶ್ರೀಕಾಂತ ನಾನು ಸುಮ್ಮನೆ ನಾಮಕೆ ವಾಸ್ತೆ ಈ ಮನೆಗೆ ಈಗಕ್ಕೆ ದೊಡ್ಡ ನೌಕರಿಗೆ ಹೋಗ್ಬಿಟ್ಲಲ್ಲ ಎಲ್ಲರ ಆಕಿಗೆ ಜೈ ಅನ್ನಕತ್ತೀರಿ. ನನಗೆ ಅನ್ಕೂಲ ಆಕಿ ಕೆಲಸ ಇನ್ನೂ ಮಾಡೋಕ್ಕಾಗಲ್ಲ. ನೋಡ ಎಷ್ಟು ಬಂದತಿ ಇವಂಗ. ಆ ಹುಡುಗಿ ನೌಕರಿ ಬರೋಣ ಹೊಟ್ಟೆ ಸಂಕಟ ಬಿದ್ದತಿ ಇವಂಗ. ಹೋಲ್ ಬಿಡಿ ಅಕ್ಕ ನೀ ಯಾಕದನಂತಿ ಇಲ್ವಾ? ರಾಧವ ಹಂಗತಿ ಇಟ್ಕೊಂಡಿಲ್ಲ. ಇವಂಗ ಒಂಥರ ಹೊಲಸು ಹೇಶ್ ಬುದ್ಧಿ ಸೇರ್ಯಾವು. ಮೊನ್ನೆ ತಿಪ್ಪವನ ಮೊಮ್ಮಗ ಐತಲ್ಲ ಅಕ್ಕಗ ದೊಡ್ಡ ನೌಕರಿ ಬಂದತಿ. ಏನ ನಂದು ಒಂದು ಹಿಂಗ ಅದೇನ ಕಾಗದ ಪತ್ರದಂತ ಒಂದಿಟ್ಟು ಸುದ್ದಿ ಮಾಡಿಸ್ಕೊಡ ಅನ್ನ ಅಂದಿದ್ದಕ್ಕೆ ಆ ತಿಪ್ಪವನ ಮೊಮ್ಮಗ ಬಾಯಿ ಬಂದಂಗೆ ಮಾತಾಡೇನಂತ. ನಾನೇನು ಚಮಚಾಗಿ ಕೆಲಸ ಮಾಡಕತ್ತಿ ಅಲ್ಲೇ ಹೋಗ ಕೇತ್ರ ಕೇಳಿ ಹೋಗು ನಾನು ಏನು ಅನ್ಕೊಂಡಿಲ್ಲ ಅಂತೇಳಿ ಹಿಂಗೆಲ್ಲ ಒದರಾಡೈತೆ ಅಂತ ನೋಡ. ಎಂಥ ಬುದ್ಧಿ ಬರ್ತಾವ ನೋಡ್ಯವ ಇವು. ಒಂದು ತಾಯಿ ಮಕ್ಕಳು ಇವು. ಇಂಥ ಬುದ್ಧಿ ಬರೋದು ಒಲಿವಯ್ಯವ ನಾನು. ಅಲ್ಲ ಆಕಿ ಶ್ರಮ ಪಟ್ಟಾಳ ಓದ್ಯಾಳ ಆಕಿ ಮುಂದಕ್ಕೆ ಬಂದಾಳ. ತಾ ಸಂತೋಷ ಪಡ್ಬೇಕು. ನಮ್ಮ ತಂಗಿ ಇಟ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಯಾಳ ಅಂತೆ ಅದು ಬಿಟ್ಟು ಹೊಟ್ಟೆ ಕಿಚ್ಪಡ್ತದ ನೋಡ ಇದು. ಯಾಕ ಸುಮ್ಮಿದ್ ಬಿಡು. ಅವು ಇನ್ನೊಂದು ನಮ್ಮ ಹುಡುಗ ಅಂತದಲ್ಲ ಅವು ಈ ಗೆಳೆಯರು ಇರ್ತಾರಲ್ಲ ಏನ್ಲೇ ನಿಮ್ಮ ತಂಗಿ ಹಿಂಗಂತ ಯಾಕೆ ತಗೋ ನಿಮ್ಮನ್ನ ಕಾಲಂಕಸ ಮಾಡ್ತಾಳ ಅಂತೇಳಿ ಅನ್ನೋರು ಜಗ್ ಬಂದಿರ್ತಾರ. ಅಂದಲ್ಲಿನ ಒಂದಿಟ್ಟು ಬದ್ಲಾಗಿ ಏನಾಗುತ್ತ ನಾವ